ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಭಾರ್ಗವ್ ಸಾಲಿನ್ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋಂಥ ನನ್ನ ಲಾಂಗ್ ಹೇರ್ ಕೇರ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಪ್ರೀಮಿಯರ್ ವಿಡಿಯೋದಲ್ಲಿ ನನ್ನ ಲಾಂಗ್ ಹೇರ್ ಕೇರ್ ಸ್ಟೆಪ್ 1 ಬಗ್ಗೆ ತಿಳಿಸಿದ್ದೀನಿ. ಇದು ಸ್ಟೆಪ್ 2 ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ರೆಮಿಡಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಸಹ ನನ್ನ ಮನೆ ಹತ್ರನೇ ನಾನು ಬೆಳೆಸ್ಕೊಂಡಿರೋವಂಥದ್ದಾಗಿರುತ್ತೆ. ಹಾಗೆ ಇದು ಯಾವುದೇ ಔಷಧಿಗಳನ್ನು ಸಹ ಹಾಕದೆ ನೈಸರ್ಗಿಕವಾಗಿ ಬೆಳೆದಿರೋಂಥ ಇಂಗ್ರೀಡಿಯೆಂಟ್ಸನ್ನೇ ಬಳಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಈ ಸ್ಟೆಪ್ 2 ಲಾಂಗ್ ಹೇರ್ ಕೇರ್ ಬಗ್ಗೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಟ್ಟುಗೂಡಿಸಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದು ಏನಪ್ಪ ಅಂದರೆ ದಾಸವಾಳದ ಎಲೆ, ದಾಸವಾಳದ ಹೂವು, ಕರಿಬೇವಿನ ಸೊಪ್ಪು, ಮೆಂತ್ಯೆ, ಬೆಟ್ಟದ ನೆಲ್ಲಿಕಾಯಿ, ವಿಳೆದೆಲೆ, ಹಾಗೆ ಸಾಂಬಾರು ಈರುಳ್ಳಿ, ಒಂದು ನಾರ್ಮಲ್ ಈರುಳ್ಳಿ. ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಮಿಲ್ಲಲ್ಲಿ ಆಡಿಸಿರೋ ಅಂಥದ್ದು ಗಿಟ್ಕನ್ನು ಹಾಕಿ. ಈ ಕೊಬ್ಬರಿ ಎಣ್ಣೆ ಯಾವುದೇ ಮಾರ್ಕೆಟಿಂದ ತಂದಿರೋದಲ್ಲ. ಎಲ್ಲವನ್ನು ಒಂದು ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಲಿ ನಾನು ಇಷ್ಟೊತ್ತು ತೊಗೊಂಡಿರೋ ಅಂಥದ್ದನ್ನೆಲ್ಲದನ್ನು ಒಂದೇ ಸರಿ ಹಾಕ್ಕೊಂಡು ಜೊತೆಗೆ ಕೊಬ್ಬರಿ ಎಣ್ಣೆ ಸಹ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಚಳಿಗಾಲ ಆಗಿರೋದ್ರಿಂದ ಗಟ್ಟಿಯಾಗಿದೆ. ನಾನಿಲ್ಲಿ 1 kg ಆಗೋಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಮಾಡುವಂಥ ಪ್ರೊಸೀಜರು. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾತ್ರ ಇಡೋದಕ್ಕೆ ಹೋಗಬಾರ್ದು. ಹೈ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ ಇದರಲ್ಲಿರೋಂಥ ಪೋಷಕಾಂಶಗಳು ಹಾಗೆ ಆಯಿಲಲ್ಲಿರೋವಂಥ ಪೋಷಕಾಂಶಗಳೆಲ್ಲ ನಾಶ ಆಗುತ್ತೆ. ಸಣ್ಣ ಉರಿಯಲ್ಲೇ ಸಹ ಇದನ್ನು ಕಾಯಿಸ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಆಲೋವೆರಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ಆಲೋವೆರಾದಲ್ಲಿರೋವಂಥ ಪೋಷಕಾಂಶಗಳು, ಇದಕ್ಕೆ ಮುಂಚೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಇರೋವಂಥ ಪೋಷಕಾಂಶಗಳೆಲ್ಲ ಸಹ ಎಣ್ಣೆಗಿಳಿಬೇಕು. ನಾನಿಲ್ಲಿ ಲಾವಂಚ ಬೇರನ್ನು ತೊಗೊಂಡಿದ್ದೀನಿ. ಇದು ಲಾವಂಚ ಬೇರು ತುಂಬಾ ಉಪಯೋಗಕ್ಕೆ ಬರೋವಂಥದ್ದು, ಪೋಷಕಾಂಶಗಳಿರೋ ಅಂಥದ್ದು. ಹಾಗೆ ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ, ತಲೆ ಹಿಚ್ಚಿಂಗ್ ಆಗ್ತಾಯಿದ್ರೆ, ಉರಿ ಆಗ್ತಾಯಿದ್ರೆ, ಹೀಟ್ ಜಾಸ್ತಿ ಆಗಿದ್ದರೆ, ಹೀಟಿಂದ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ ತಲೆಯಲ್ಲಿ ಕೆಲವರೊಬ್ಬರಿಗೆ, ಆ ಥರ ಪ್ರಾಬ್ಲಮ್ಸ್ ಇರೋವಂಥವ್ರಿಗೂ ಸಹ ಇದು ಉಪಯೋಗಕ್ಕೆ ಬರುತ್ತೆ, ಕ್ಯೂರ್ ಮಾಡುತ್ತೆ. ಇದು ಆಯುರ್ವೇದಿಕಲ್ಲಿ ಸಹ ತುಂಬ ಒಳ್ಳೆಯ ಹೆಸರಿರೋದ್ರಿಂದ ಆಯುರ್ವೇದಿಕ್ ಔಷಧಿಗಳಲ್ಲೂ ಸಹ ಬಳಸ್ತಾರೆ. ನೋಡಿ, ಇದು ಓವರ್ ನೈಟ್ ಹಾಗೆ ಕಾಯಿಸಿ ಇಟ್ಟಿದ್ದೀನಿ. ಓವರ್ ನೈಟ್ ಎಲ್ಲ ಕಾಯಿಸಿ ಇಟ್ಟಿರೋದನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಶೋಧಿಸ್ಕೊತಾ ಇದ್ದೀನಿ. ಶೋಧಿಸ್ಕೊಂಡು ಚೆನ್ನಾಗಿ ಹಿಂಡ್ಕೋಬೇಕು. ಇದರಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ. ಚೆನ್ನಾಗಿ ಹಿಂಡ್ಕೊಂಡು ಒಂದು ಬೌಲಲ್ಲಿ ಎಣ್ಣೆನ ತಗೋಬೇಕು. ನಾನಿಲ್ಲಿ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ. ನನ್ನ ಫೋರ್ಸ್ ಎಷ್ಟಿದೆಯೋ ಅಷ್ಟೂ ಹಾಕಿ ಗಟ್ಟಿಯಾಗಿ ಹಿಂಡ್ಕೊತಿದ್ದೀನಿ. ಯಾಕಂದರೆ ಅಲ್ಲಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಎಣ್ಣೆ ಜಾಸ್ತಿ ಇರುತ್ತೆ. ಹಾಗೆ ಬೆಂದಿರೋ ಅಂಥ ಸಾರಾಂಶ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿರುತ್ತೆ. ನಾವು ಗಟ್ಟಿಯಾಗಿ ಹಿಂಡ್ಕೋಬೇಕು. ನೀವು ನೋಡ್ತಿರ್ತೀರ ಹಿಂಡ್ಕೊಂಡಿರೋಂಥ ಎಲ್ಲದೂ ಸಹ ಆಯಿಲಲ್ಲಿ ಹೆಂಗೆ ಮಿಕ್ಸ್ ಆಗ್ತಿದೆ ಅಂತ ಈ ರೀತಿ ಹಿಂಡ್ಕೋಬೇಕು. ಚೆನ್ನಾಗಿ ಹಿಂಡ್ಕೊಂಡು ಮತ್ತೆ ಇದನ್ನು ಒಂದು ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೋಬೇಕು. ಸ್ಟೋರ್ ಮಾಡಿಟ್ಕೊಂಡು ವಾರಕ್ಕೆ 2 ಸರಿ ಯೂಸ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಪದೇ ಪದೇ ಮಾಡೋವಂಥ ಅವಶ್ಯಕತೆ ಏನಿಲ್ಲ. ಡೈಲಿ ಮಾಡೋವಂಥದ್ದೇನಿಲ್ಲ. ವಾರಕ್ಕೆ 2 ಸರಿ ಮಾಡ್ಕೋಬೇಕು. ಈ ವಾರಕ್ಕೆ 2 ಸರಿ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ನಿಮಗೆ ಎಣ್ಣೆ ಹಚ್ಕೊಳ್ಳೋದು ಸಹ ಒಂದು ಪ್ರೊಸೀಜರ್ ಇದೆ. ಹೇಗಪ್ಪ ಅಂದರೆ, ಒಂದು ಬೌಲಲ್ಲಿ ಈ ಎಣ್ಣೆನ ತಗೊಂಡು ಹಚ್ಕೋಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿಕೊಂಡು ಕಾಟನ್ ಸಹಾಯದಿಂದ ತಲೆಗೆ ಸ್ಕ್ಯಾಲ್ಪ್ ಎಲ್ಲ ಓಪನ್ ಮಾಡಿ ಹಚ್ಕೋಬೇಕು. ಚೆನ್ನಾಗಿ ಸ್ಕ್ಯಾಲ್ಪ್ಗೆ ಎಲ್ಲ ಮೆತ್ಕೋಬೇಕು ಎಣ್ಣೆ. ಆಮೇಲೆ ನಿಮ್ಮ ಕೈಗಳ ಸಹಾಯದಿಂದ ಚೆನ್ನಾಗಿ ಮಸಾಜ್ ಮಾಡಿ, ಅಥವಾ ನಿಮ್ಮ ಜೊತೇಲಿ ಯಾರಾದರೂ ಇದ್ದರೆ ಅವ್ರ ಸಹಾಯ ತೊಗೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ನಿಮ್ಮ ಹೇರ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದಕ್ಕೂ ಸಹ ಎಣ್ಣೆನ ಹಚ್ಚಿ. ಯಾಕೆ ಅಂದರೆ ಸ್ಪ್ಲಿಟ್ ಹೇರ್ಸ್ ಇರುತ್ತೆ, ಕೆಲವ್ರಿಗೆ ಡ್ರೈನೆಸ್ ಅನ್ನಿಸ್ತಾ ಇರುತ್ತೆ. ಅದೆಲ್ಲ ಸಹ ಈ ಒಂದು ಆಯಿಲಿಂದ ಕ್ಯೂರ್ ಆಗುತ್ತೆ, ಕ್ಲೀನಾಗಿ ಬೆಳೀತಾ ಹೋಗುತ್ತೆ. ಇದು 100% ವರ್ಕ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನಾನು ಸಹ ಇದೇ ಎಣ್ಣೆನ ಯೂಸ್ ಮಾಡ್ತೀನಿ. ಖಂಡಿತವಾಗ್ಲೂ ಸಹ ಇದು ಲಾಂಗ್ ಹೇರ್ಗೆ ತುಂಬ ಉಪಯೋಗ ಆಗುತ್ತೆ. ಯಾರೆಲ್ಲ ನನ್ನ ಹೇರ್ ಶಾರ್ಟ್ ಆಗಿದೆ, ಲಾಂಗ್ ಆಗಿಲ್ಲ, ನಂಗೆ ಲಾಂಗ್ ಹೇರ್ಸ್ ಬೇಕು ಅನ್ನೋರೆಲ್ಲ ಈ ಆಯಿಲ್ನ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಈ ಆಯಿಲಿಂದ ಲಾಂಗ್ ಹೇರ್ ಜೊತೆಗೆ ಶೈನಿ ಹೇರ್ ಸಹ ಆಗುತ್ತೆ. ಹಾಗೆ ಸ್ಪ್ಲಿಟ್ ಹೇರ್ಸ್ ಕಡಿಮೆ ಆಗುತ್ತೆ. ನಾನು ಈ ರೀತಿ ಬಾಟಲ್ ಸಹಾಯದಿಂದ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ನೋಟಿಫಿಕೇಷನ್ ಬಂದಿರುತ್ತೆ, ನೋಟಿಫಿಕೇಷನ್ನ ಓಪನ್ ಮಾಡಿ
ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಸಹ ನಿಮ್ಮ ಗ್ರೂಪಲ್ಲಿರೋಂಥವ್ರಿಗೂ ಸಹ ಈ ಒಂದು ಉಪಯೋಗ ಆಗೋವಂಥ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಇನ್ನಷ್ಟು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಹಾಗೆ ನನ್ನ ಚಾನಲ್ನ ನೋಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.